ಬಾರದ ಪತಿ ಅಂತ ಹೇಳಿ ನವ ವಿವಾಹಿತೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪತ್ನಿ ಪತಿಯನ್ನ ಕರೀತಾರೆ, ಆದರೆ ತನ್ನ ಜೊತೆಗೆ ಬಂದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನವ ವಿವಾಹಿತೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿಷ ಕುಡಿದು ಪ್ರಾಣ ಬಿಟ್ಟಿದ್ದಾರೆ ಗೌರಿಬಿದನೂರಿನ ಯುವತಿ. ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು. ಲವ್ ಮಾಡಿ ಮದುವೆ ಆಗಿರ್ತಾರೆ, ಆದರೆ ಈಗ ತನುಜಾ 31 ವರ್ಷ ಇವರಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಧರ್ಮಸ್ಥಳದಲ್ಲಿ ರವೀಂದ್ರ ಜೊತೆಗೆ ತನುಜಾ ಅವರ ಮದುವೆ ಆಗಿರುತ್ತೆ. ಮದುವೆ ಬಳಿಕ ಪತಿ ರವೀಂದ್ರ ಏನಿದ್ದ ತನ್ನ ಪತ್ನಿಯನ್ನ ಪಿಜಿಯಲ್ಲಿ ಇರಿಸಿರ್ತಾನೆ. ಅಂದ್ರೆ ಒಟ್ಟಾಗಿ ಇವರು ಒಂದೇ ಮನೆಯಲ್ಲಿ ಇರೋದಿಲ್ಲ. ಸ್ವಲ್ಪ ಸಮಯದ ಬಳಿಕ ಮನೆಯಲ್ಲಿ ಹೇಳ್ತೀನಿ ಅಂತ ಹೇಳಿರ್ತಾನೆ. ಯಲಹಂಕದ ಸಿಂಗಾಪುರದಲ್ಲಿ ಬಾಡಿಗೆಯ ಮನೆಯಲ್ಲಿ ವಾಸವಾಗಿರ್ತಾನ ಆತ. ನಿನ್ನೆ ಆಕೆಯಿಂದ ಒಂದು ಕರೆ ಬರುತ್ತೆ. ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿ ತನುಜಾ ಹೇಳ್ತಾರೆ. ಆದ್ರೆ ರವೀಂದ್ರ ಬೆಳಗ್ಗೆ ಬರ್ತೇನೆ, ಇವಾಗ ಆಗಲ್ಲ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾಗಿದ್ದಂತ ತನುಜಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. 10 ಗಂಟೆಗೆ ವಿಷ ಕುಡ್ತಿದ್ದೇನೆ ಅಂತ ಹೇಳಿ ತನ್ನ ಪತಿಗೆ ಒಂದು ಮೆಸೇಜ್ ಅನ್ನ ಕಳುಹಿಸ್ತಾಳೆ. ನೆಲಮಂಗಲ ಬಸವನಹಳ್ಳಿಯಲ್ಲಿ ಕುಳಿತಿರೋದಾಗಿ ಆಕೆ ಹೇಳ್ತಾಳೆ ಕರೆ ಮಾಡಿ. ಸ್ಥಳಕ್ಕೆ ರವೀಂದ್ರ ಬಂದು ನೋಡಿ ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾನೆ. ಅಷ್ಟರಲ್ಲಾಗ್ಲೇ ಸಾವನ್ನಪ್ಪಿದ್ರು ತನುಜಾ. ಘಟನೆ ಸಂಬಂಧ ನೆಲಮಂಗಲ ಟೌನ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಗೌರಿಬಿದನೂರಿನ ಬೀರಮ್ಮನಹಳ್ಳಿಯ ನಿವಾಸಿ ಈಕೆ ತನುಜಾ ಅಂತ ಹೇಳಿ. ಯಲಹಂಕ ಮಾಯಸಂದ್ರ ನಿವಾಸಿ ರವೀಂದ್ರ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ಈ ಪ್ರಕರಣ ದಾಖಲಾಗಿದೆ.